I welcome you all to this fifth session of aldehydes and ketones. So, in this session, we'll discuss about Perkin condensation and Novanazole condensation. So, ಈ ಸೆಷನಲ್ಲಿ ಪರ್ಕಿನ್ ಕಂಡೆನ್ಸೇಷನ್ ಮತ್ತು ನೋವನಜಾಲ್ ಕಂಡೆನ್ಸೇಷನ್ ಬಗ್ಗೆ ನೋಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ ಅಂತ ನೋಡೋದಾದರೆ ನಾವು ಆಲ್ಡಾಲ್ ಕಂಡೆನ್ಸೇಷನ್ ಮತ್ತು ಬೆಂಜಾಯಿನ್ ಕಂಡೆನ್ಸೇಷನ್ ಬಗ್ಗೆ ನೋಡಿದ್ವಿ. ಕಂಡೆನ್ಸೇಷನ್ ಅಂದರೆ ಏನು ಅಂತ ನೋಡಿದ್ವಿ ಫಸ್ಟು, ಆಮೇಲೆ ಬೆಂಜಾಯಿನ್ ಕಂಡೆನ್ಸೇಷನ್ ಮತ್ತು ಆಲ್ಡಾಲ್ ಕಂಡೆನ್ಸೇಷನ್ ಮತ್ತು ಅದರ ರಿಯಾಕ್ಷನ್ ಪ್ರಾಸೆಸ್ನ ಮೆಕ್ಯಾನಿಸಮ್ ನೋಡಿದ್ವಿ ಅಲ್ವಾ. ಸೊ ಕಂಡೆನ್ಸೇಷನ್ ಅಂದರೆ ಏನು? ಕಂಡೆನ್ಸೇಷನ್ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾಲಿಕ್ಯೂಲ್ಸ್ ಜಾಯಿನ್ ಆಗೋದನ್ನು, ಯೂನಿಯನ್ ಆಗೋದನ್ನು ನಾವೇನು ಕರಿತೀವಿ? ಕಂಡೆನ್ಸೇಷನ್ ಅಂತ ಕರಿತೀವಿ. ಈ ಥರ ಜಾಯಿನ್ ಆಗೋದರಲ್ಲಿ there may be elimination of simple molecules or there might not be elimination of simple molecules. ಸೊ ಆಲ್ಡಾಲ್ ಕಂಡೆನ್ಸೇಷನ್ ಮತ್ತು ಬೆಂಜಾಯಿನ್ ಕಂಡೆನ್ಸೇಷನ್ ಬಗ್ಗೆ ನೋಡಿದ್ವಿ. ಆಲ್ಡಾಲ್ ಕಂಡೆನ್ಸೇಷನಲ್ಲಿ ಏನಾಯಿತು ಅಂದರೆ, ಸೊ ಟು ರೀಕಲೆಕ್ಟ್, ಸೊ aldehydes having alpha hydrogen atoms undergo self condensation in the presence of dilute base to give beta hydroxy aldehydes, which is called as aldols. ಸೊ ಬೆಂಜಾಯಿನ್ ಕಂಡೆನ್ಸೇಷನ್ ಏನಾಯಿತು? ಸಿಮಿಲರ್ಲಿ aldehydes aromatic aldehydes are those aldehydes which do not have alpha hydrogen atom. They condense in the presence of sodium cyanide or potassium cyanide, ethanolic sodium cyanide or potassium cyanide to give alpha hydroxy ketones which are called as benzoin. ಸೊ ಇದನ್ನು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಈ ಕ್ಲಾಸಲ್ಲೂ ಅದೇ ರೀತಿಯಾದ ಎರಡು ಇಂಪಾರ್ಟೆಂಟ್ ಕಂಡೆನ್ಸೇಷನ್ ರಿಯಾಕ್ಷನ್ಸ್ನ ನೋಡೋಣ. ಒಂದು ಪರ್ಕಿನ್ ಕಂಡೆನ್ಸೇಷನ್, ಇನ್ನೊಂದು ನೋವನಜಾಲ್ ಕಂಡೆನ್ಸೇಷನ್. ಪರ್ಕಿನ್ ಕಂಡೆನ್ಸೇಷನಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಅರೋಮ್ಯಾಟಿಕ್ ಆಲ್ಡಿಹೈಡ್ಸಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ಸ್ ಇರೋದಿಲ್ಲ. ದೀಸ್ ಅರೋಮ್ಯಾಟಿಕ್ ಆಲ್ಡಿಹೈಡ್ಸ್ ದೇ ಕಂಡೆನ್ಸ್ ವಿತ್ ಆ್ಯಸಿಡ್ ಅನ್ಹೈಡ್ರೇಟ್ಸ್. ಸೊ ಇಂಥ ಅರೋಮ್ಯಾಟಿಕ್ ಆಲ್ಡಿಹೈಡ್ಸು ಆ್ಯಸಿಡ್ ಅನ್ಹೈಡ್ರೇಟ್ಸ್ ಜೊತೆ ಕಂಡೆನ್ಸ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಸಾಲ್ಟ್ ಆಫ್ ಸೇಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅಸಿಡಿಕ್ ಅನ್ಹೈಡ್ರೇಟ್ ತೊಗೊಂಡ್ರೆ ಅದರ ಕರೆಸ್ಪಾಂಡಿಂಗ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ ಯಾವುದು ಅಂದರೆ ಸೋಡಿಯಂ ಅಸಿಟೇಟ್. ಸೊ ಅರೋಮ್ಯಾಟಿಕ್ ಆಲ್ಡಿಹೈಡ್ ಆ್ಯಸಿಡ್ ಅನ್ಹೈಡ್ರೇಟ್ ಜೊತೆ ಕಂಡೆನ್ಸ್ ಆದಾಗ ಇನ್ ದ ಪ್ರೆಸೆನ್ಸ್ ಆಫ್ ಸೇಮ್ sodium salt of carboxylic acid, it gives alpha beta unsaturated acids. ಇಲ್ಲಿ ನೀವು ನೋಡ್ಬೋದು, ಬೆಂಜಾಲ್ಡಿಹೈಡು ಅಸಿಟಿಕ್ ಅನ್ಹೈಡ್ರೇಟ್ ಜೊತೆ ಕಂಡೆನ್ಸ್ ಆದಾಗ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಸಿಟೇಟ್ ಇಟ್ ಗಿವ್ಸ್ ಸಿನಮಿಕ್ ಆ್ಯಸಿಡ್. ಸಿನಮಿಕ್ ಆ್ಯಸಿಡ್ ಈಸ್ ಎ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆ್ಯಸಿಡ್. ಸೊ ಯು ಕ್ಯಾನ್ ಸಿ ಹಿಯರ್ ಇದು ಸಿನಮಿಕ್ ಆ್ಯಸಿಡಲ್ಲಿ COOH ಪಕ್ಕದಲ್ಲಿರ್ತಕ್ಕಂಥ ಕಾರ್ಬನ್ನ ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಇದು ಬೀಟಾ ಕಾರ್ಬನ್. ಆಲ್ಫಾ ಕಾರ್ಬನ್ ಮತ್ತು ಬೀಟಾ ಕಾರ್ಬನ್ ನಡುವೆ ಒಂದು ಡಬಲ್ ಬಾಂಡ್ ಇದೆ. ದರ್ ಇಸ್ ಅನ್ಸ್ಯಾಚುರೇಷನ್ ಓವರ್ ದೇರ್ ಫಾರ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ಮೆಕ್ಯಾನಿಸಮ್ ನೋಡೋದಾದರೆ, ಈ ರಿಯಾಕ್ಷನ್ನ ಮೆಕ್ಯಾನಿಸಮು ಫಸ್ಟ್ ಸ್ಟೆಪ್ಪಲ್ಲಿ there is abstraction of alpha hydrogen of acetic anhydride by acetate ion. ಸೊ ಇಲ್ಲಿ ಬೇಸಾಗಿ ಯಾವ ಮಾಲಿಕ್ಯೂಲ್ ಆ್ಯಕ್ಟ್ ಆಗುತ್ತೆ ಅಂದರೆ, ನಾವು ಸೋಡಿಯಂ ಅಸಿಟೇಟ್ ತೊಗೊಂಡಿರ್ತೀವಿ. ಸೋಡಿಯಂ ಅಸಿಟೇಟಲ್ಲಿ ಅಸಿಟೇಟ್ ಅಯಾನ್ ಇಟ್ ಸೆಲ್ಫ್ ಆ್ಯಕ್ಟ್ಸ್ ಆಸ್ ಎ ಬೇಸ್. ಸೊ ದಿಸ್ ಅಸಿಟೇಟ್ ಅಯಾನ್ ವಿಲ್ ರಿಮೂವ್ ದ ಪ್ರೋಟಾನ್ ಫ್ರಮ್ ಅಸಿಟಿಕ್ ಅನ್ಹೈಡ್ರೈಡ್. ವಿಚ್ ಪ್ರೋಟಾನ್? ಆಲ್ಫಾ ಪ್ರೋಟಾನ್. ಸೊ ಅಸಿಟಿಕ್ ಅನ್ಹೈಡ್ರೈಡ್ ಅಲ್ಲಿರ್ತಕ್ಕಂಥ ಆಲ್ಫಾ ಪ್ರೋಟಾನ್ನ ರಿಮೂವ್ ಮಾಡುತ್ತೆ. ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ಆಲ್ಫಾ ಪ್ರೋಟಾನ್. there is a removal of alpha proton by the base to form carbanion. ಸೊ ಈ ಆಲ್ಫಾ ಪ್ರೋಟಾನ್ ಅಸಿಟಿಕ್ ಅನ್ಹೈಡ್ರೈಡ್ ಇಂದ ರಿಮೂವ್ ಆದ ತಕ್ಷಣ ಯು ಗೆಟ್ ಎ ಕಾರ್ಬಾನಿಯಾನ್. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ವಾಲ್ವ್ಡ್ ಇನ್ ದಿಸ್ ಕಂಡೆನ್ಸೇಷನ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ಕಾರ್ಬಾನಿಯಾನ್
attacks the carbonyl carbon of benzaldehyde forming an anion 1. ಸೊ ಈಗ ಫಸ್ಟ್ ಸ್ಟೆಪ್ಪಲ್ಲಿ ಬಂದಿರತಕ್ಕಂಥ ಕಾರ್ಬಾನಿಯಾನ್ ಬೆನ್ಸಾಲ್ಡಿಹೈಡಲ್ಲಿ ಇರ್ತಕ್ಕಂಥ ಇನ್ನೊಂದು ಮಾಲಿಕ್ಯೂಲ್ನ ಬೆನ್ಸಾಲ್ಡಿಹೈಡಲ್ಲಿ ಇರ್ತಕ್ಕಂಥ ಕಾರ್ಬನಲ್ ಕಾರ್ಬನ್ನ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿ ಯು ಗೆಟ್ ದಿಸ್ anion. This anion is having negative charge on the oxygen. You can see here in the slide. This is the second step. Coming to the third step. ಸೊ ಇಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲಲ್ಲಿ ಇರ್ತಕ್ಕಂಥ ಪ್ರೋಟಾನ್ನ ಈ anion 1 will abstract, followed by loss of water molecule, that is dehydration. ಸೊ ಫಸ್ಟು ಈ ನೆಗೆಟಿವ್ ಚಾರ್ಜ್ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ತೋರಿಸ್ತೆ ನಿಮಗೆ. ದಿಸ್ ನೆಗೆಟಿವ್ ಚಾರ್ಜ್ ಆನ್ ದ ಆಕ್ಸಿಜನ್ will abstract the proton of water molecule and it becomes OH. The base will abstracts the hydrogen present adjacent to the hydroxy attached carbon. As a result, there is a elimination of water molecule. Water molecule eliminate ಆಗ್ತಾ ಇದೆ. Water molecule eliminate ಆದ ತಕ್ಷಣ you are getting this alpha beta unsaturated compound. This alpha beta unsaturated compound is getting hydrolyzed. It is getting breaked. This is a ester bond. This ester bond is getting breaked. You can see this ester bond getting breaked. This followed by breakage of ester bond. You are getting alpha beta unsaturated acid. Benzaldehyde ತಗೊಂಡ್ರೆ ನಮಗೆ we are getting cinnamic acid. As I said earlier, cinnamic acid is a very good natural product. It is found in the cinnamon, bark of cinnamon. ಚಕ್ಕೆ ಅಂತ ಏನು ಹೇಳ್ತೀವೋ ಅದರಲ್ಲಿ ಸಿಗುತ್ತೆ. ಈ ಸಿನಮಮ್ ಅಲ್ಲಿರ್ತಕ್ಕಂಥ ಸಿನಮಮ್ ಬಾರ್ಕಲ್ಲಿರ್ತಕ್ಕಂಥ ಸಿನಮಾಲ್ಡಿಹೈಡ್ಗೆ ಒಳ್ಳೆ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. ಸೊ ಇದನ್ನು ಬ್ಯೂಟಿಫೈಯಿಂಗ್ ಕ್ರೀಮ್ಸ್ ಮತ್ತು ಜೆಲ್ಸ್ ಮತ್ತು ಲೋಷನ್ಸಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಸೊ ದಿಸ್ ಇಸ್ ಅಬೌಟ್ Perkin condensation. Now we will see Knoevenagel condensation. What is this Knoevenagel condensation? So Knoevenagel condensation is nothing but a condensation between a compound containing active methylene group and an aldehyde or a ketone. So Knoevenagel condensation alle a compound containing active methylene group ಜೊತೆಗೆ ಆಲ್ಡಿಹೈಡ್ ಅಥವಾ ಕೀಟೋನ್ ಕಂಡೆನ್ಸ್ ಆಗೋದನ್ನು ನಾವು ನೋವನಜಾಲ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಸೊ ನೋವನಜಾಲ್ ಕಂಡೆನ್ಸೇಷನಲ್ಲಿ ಪ್ರಾಡಕ್ಟ್ ಬಂದು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಿರುತ್ತೆ. ಸೊ ಏನಿದು, ವಾಟ್ ಈಸ್ ದಿಸ್ ಕಾಂಪೌಂಡ್ ಕಂಟೈನಿಂಗ್ ಆ್ಯಕ್ಟಿವ್ ಮೆಥಲಿನಿಕ್ ಗ್ರೂಪ್ ಅಂದರೆ, ಸೊ ಇಲ್ಲಿ ಮೆಲಾನಿಕ್ ಎಸ್ಟರ್, ಸೈನೋಅಸ್ಟಿಕ್ ಎಸ್ಟರ್, ಈಥಾಲ್ ಅಸ್ಟೋಅಸ್ಟೇಟ್, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ compounds containing active methylenic group. So CH2 groupನ ನಾವು ಮೆಥಲಿನಿಕ್ ಗ್ರೂಪ್ ಅಂತ ಕರಿತೀವಿ. So this CH2 group is called as methylenic group. This methylene group, if it is flanked on either side by an electron withdrawing group, so ಈ ಮೆಥಲಿನ್ ಗ್ರೂಪ್ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಎರಡೂ ಕಡೆ ಎರಡು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಇದ್ದರೆ ಅದನ್ನು ಕಾಂಪೌಂಡ್ ಕಂಟೈನಿಂಗ್ ಆ್ಯಕ್ಟಿವ್ ಮೆಥಲಿನಿಕ್ ಗ್ರೂಪ್ ಅಂತ ಕರಿತೀವಿ. ಸೊ ಏನಪ್ಪ ಈ ಆ್ಯಕ್ಟಿವ್ ಮೆಥಲಿನಿಕ್ ಕಾಂಪೌಂಡ್ಸ್ನ ವಿಶೇಷತೆ ಅಂತ ನೋಡೋದಾದರೆ, ಸೊ ದ ಹೈಡ್ರೋಜನ್ ಆಫ್ ದಿಸ್ ಮೆಥಲೀನ್, ಆ್ಯಕ್ಟಿವ್ ಮೆಥಲೀನ್ ವಿಲ್ ಬಿ ಮೋರ್ ಅಸಿಡಿಕ್, ಅಂದರೆ ಬೇಗ ಪ್ರೋಟಾನ್ಸ್ನ ಕಳ್ಕೊಳ್ಳೋ ಶಕ್ತಿ ಇರುತ್ತೆ. ಸೊ ದೇ ಲೂಸ್ ದ ಪ್ರೋಟಾನ್ಸ್ ಈಸಿಲಿ, ದಿಸ್ ಆ್ಯಕ್ಟಿವ್ ಮೆಥಲಿನಿಕ್ compounds. So I'll repeat this Knoevenagel condensation. Knoevenagel condensation takes place between an aldehyde or a ketone with
A compound having active methylenic group, the presence of base like pyridine to give a alpha beta unsaturated compound. So ಇಲ್ಲಿ acetaldehyde ತಗೊಂಡಿದ್ದೀನಿ. I am reacting with malonic ester diethyl malonate. The presence of a base, I am getting crotonic acid. Crotonic acid, this is 2 3, this is carbon number 1 2 3, 2 ಮತ್ತು ಕಾರ್ಬನ್ ನಂಬರ್ 2 ಮತ್ತು ಕಾರ್ಬನ್ ನಂಬರ್ 3 ನಡುವೆ ಡಬಲ್ ಬಾಂಡ್ ಇದೆ. ಸೊ ಪ್ರೋಪೀನ್ butene 2 oic acid. This is butene 2 oic acid or crotonic acid, the product. So the effectiveness of various activating groups in the active methylenic compound is found to be in the order. So nitro group is ಅಂದರೆ ಈಗ ಹೇಳಿದ್ನಲ್ಲ ಆಕ್ಟಿವ್ ಮೆಥಲಿನಿಕ್ ಗ್ರೂಪಲ್ಲಿ, ಆಕ್ಟಿವ್ ಮೆಥಲಿನಿಕ್ ಗ್ರೂಪ್ಗೆ ಲೆಫ್ಟ್ ಸೈಡ್ ಎರಡೂ ಕಡೆ ಏನಾದರೂ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ದರೆ ಅದನ್ನು ಆಕ್ಟಿವ್ ಮೆಥಲಿನಿಕ್ ಕಾಂಪೌಂಡ್ ಅಂತ ಕರಿತೀವಿ ಅಥವಾ ಆಕ್ಟಿವ್ ಮೆಥಲಿನಿಕ್ ಗ್ರೂಪ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸು ನೈಟ್ರೋ, ಸೈನೋ, ಅಸಿಟೈಲ್, ಬೆಂಜಾಯಿಲ್ ಇಂಥ ಗ್ರೂಪ್ಸ್ ಇದ್ದರೆ ಎಫೆಕ್ಟಿವ್ನೆಸ್ increases, and this effectiveness increases in this order. So coming to the mechanism of this Knoevenagel condensation, it takes place in two steps. One is the attack of base on malonic ester to form carbanion attack followed by dehydration to form crotonic acid. ಅದನ್ನು ನೋಡೋಣ. ಫಸ್ಟ್ ಸ್ಟೆಪ್ಪು, ಬೇಸ್ ಏನು ಮಾಡುತ್ತೆ, ಆಕ್ಟಿವ್ ಮೆಥಲಿನಿಕ್ ಕಾಂಪೌಂಡಲ್ಲಿರ್ತಕ್ಕಂಥ ಪ್ರೋಟಾನ್ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ ಟು ಗಿವ್ ಎ ಕಾರ್ಬಾನಿಯಾನ್. ಯು ಕ್ಯಾನ್ ಸಿ ಹಿಯರ್ ಇನ್ ದ ಸ್ಲೈಡ್ this base abstracting the proton of active methylene group to give a carbanion. Next, you get along with the carbanion, you have a protonated base. In the second step, the carbanion attacks the carbonyl carbon of the second aldehyde molecule. So ಇಲ್ಲಿ ಅಸಿಟಾಲ್ಡಿಹೈಡ್ ತಗೊಂಡಿರೋದ್ರಿಂದ ಈ ಕಾರ್ಬಾನಿಯಾನ್ ಏನಿದೆ ಆಕ್ಟಿವ್ ಮೆಥಲಿನಿಕ್ ಕಾಂಪೌಂಡಿಂದ, that will attack the carbonyl carbon of the second acetaldehyde molecule to get a anion 1. So ಈ protonated base ಇಂದ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ and you get this intermediate. So this intermediate is a diester molecule. ಸೊ ಈ ಡೈಎಸ್ಟರ್ ಮಾಲಿಕ್ಯೂಲ್ನ ನಾವು ನಮಗೆ ಗೊತ್ತಿದೆ ಎಸ್ಟರ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ವಿ ಗೆಟ್ ಆ್ಯಸಿಡ್ಸ್ ಅಂತ. ಸೊ ಬಿಫೋರ್ hydrolyzing, there is a loss of water molecule to give an unsaturated compound. This unsaturated compound on hydrolysis gives you alpha beta unsaturated carboxylic acid. So this is crotonic acid. Crotonic acid is the common name. The IUPAC name is butane 2-oic acid. 2-butanoic acid. 2-butanoic acid. Butene. 2-butanoic acid. So coming to the summary. So ಈ ಸೆಷನಲ್ಲಿ ಏನೇನು ನೋಡಿದ್ವಿ ಅಂದರೆ, ಸೊ ಆಲ್ಡಿಹೈಡ್ ಕೀಟೋ ಅಥವಾ ಕೀಟೋನ್ನ ಕಂಡೆನ್ಸೇಷನ್ ಪ್ರಾಸೆಸ್, ಒಂದು ಪರ್ಕಿನ್ ಕಂಡೆನ್ಸೇಷನ್ ಫಾರ್ ದ ಪ್ರಿಪರೇಷನ್ ಆಫ್ ಸಿನಮಿಕ್ ಆ್ಯಸಿಡ್ ಫ್ರಮ್ ಬೆಂಜಾಲ್ಡಿಹೈಡ್. ಹೇಗೆ ಸಿನಮಿಕ್ ಆ್ಯಸಿಡ್ ಪರ್ಕಿನ್ ಕಂಡೆನ್ಸೇಷನ್ ಮುಖಾಂತರ ಬೆಂಜಾಲ್ಡಿಹೈಡಿಂದ ತಗೋಬೋದು, ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದು ನೋಡಿದ್ವಿ. ಹೇಗೆ ಕಂಡೆನ್ಸ್ ಆಗುತ್ತೆ ಅನ್ನೋದು ನೋಡಿದ್ವಿ. ಎರಡನೇದು ನೋವೆನಜಾಲ್ ಕಂಡೆನ್ಸೇಷನ್. ಈ ನೋವೆನಜಾಲ್ ಕಂಡೆನ್ಸೇಷನಲ್ಲಿ ಹೇಗೆ ಬೆಂಜಾಲ್ಡಿಹೈಡ್ ಅಥವಾ ಬೇರೆ ಯಾವುದೇ ಒಂದು ಅರೋಮ್ಯಾಟಿಕ್ ಆಲ್ಡಿಹೈಡ್ಸ್ ಆಗಿರ್ಬೋದು ಅಥವಾ ಆಲ್ಫಾ ಹೈಡ್ರೋಜನ್ ಇಲ್ಲದೆ ಇರ್ತಕ್ಕಂಥ ಆಲ್ಡಿಹೈಡ್ಸ್ ಆಗಿರ್ಬೋದು ಅಥವಾ ಇರೋ ಆಲ್ಡಿಹೈಡ್ಸ್ ಆಗಿರ್ಬೋದು, ಹೇಗೆ ಆಕ್ಟಿವ್ ಮೆಥಲಿನಿಕ್ ಕಾಂಪೌಂಡ್ಸ್ ಜೊತೆ ರಿಯಾಕ್ಟ್ ಆಗಿ pyridine base, in the presence of pyridine base, how it gives alpha beta unsaturated compounds ಅನ್ನೋದನ್ನು ನೋಡಿದ್ವಿ.